ಅಯ್ಯೋ, ಇದೇನಪ್ಪ ಹಿಂಗಾಗ್ಬಿಟ್ಟಿದೆ. ಇದೇನ್ ಸಮಾಚಾರ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ನಮ್ಮೂರಲ್ಲಿ 2 ದಿವಸದಿಂದ ಸೂರ್ಯ ಮುಳುಗ್ತಾನೆ ಇಲ್ಲ. ಆದ್ರೆ ನಿಮ್ಮೂರಲ್ಲಿ ನೋಡಿದ್ರೆ 2 ದಿವಸದಿಂದ ಸೂರ್ಯ ಹುಟ್ಟುತ್ತಾನೆ ಇಲ್ವಂತೆ. ಹೌದಾ? ಅಯ್ಯೋ, ಕೇಳ್ಬೇಡಪ್ಪ. ಮತ್ತೇನು, ನಮ್ಮಮ್ಮನಿಗೆ ಇರುಳುಗಣ್ಣು ಕಾಯಿಲೆ. ರಾತ್ರಿ ಆದ್ರೆ ಅವ್ರಿಗೆ ಕಣ್ಣೇ ಕಾಣಲ್ಲ. 2 ದಿವಸದಿಂದ ನನ್ನ ಅವಸ್ಥೆ ಏನಾಗಿದೆ ಅಂತ ನನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ. ಮನೆ ಕೆಲಸ ಏನೂ ಮಾಡಕ್ ಅಮ್ಮನ ಕೈಲಾಗ್ತಿಲ್ಲ. ಯಾಕಂದ್ರೆ ಬರೀ ಕತ್ತಲೆ. ಅಮ್ಮನಿಗೆ ಕತ್ತಲಲ್ಲಿ ಏನೂ ಕಾಣಲ್ಲ. ಹೌದು ಬಿಡು. ಆದ್ರೆ ಇದೆಲ್ಲ ಹಿಂಗೆ ಆಗಕ್ ಹಿಂಗ್ ಸಾಧ್ಯ? ಇದನ್ನ ಯಾರ್ ಮಾಡಿರ್ಬೋದು ಹೇಳು? ಇಂಥ ಘಟನೆನ ನನ್ ಜೀವಮಾನದಲ್ಲೇ ನೋಡಿಲ್ಲ, ಕೇಳೂ ಇಲ್ಲ. ಏನ್ ಹೇಳ್ತ್ಯಾ? ನಮ್ಮೂರಲ್ ಹಗ್ಲು, ನಿಮ್ಮೂರಲ್ ರಾತ್ರಿ ಅಂದ್ರೆ? ಅದಕ್ಕೆ ಅನ್ಸತ್ತೆ ನಾವು ನಿಮ್ಮೂರಿಗೆ ಬಂದ್ಬಿಡೋಣ ಅನ್ಕೊಂಡಿದೀನಿ. 2 ದಿವಸದಿಂದ ಸೂರ್ಯನ ಮುಖಾನೇ ನೋಡಿಲ್ಲ ಕಣೋ. ಬರೀ ಕತ್ತಲೆ ಸಾಮ್ರಾಜ್ಯ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅರೆ ಇದೇನಿದು? ಲೈ, ಯಾಕೋ ಹಿಂಗ್ ಬಿದ್ಬಿಟ್ಟೆ? ಹರೀಶ, ಏನಾಯ್ತು ನಿನ್ಗೆ? ಅಯ್ಯೋ, ನನ್ಗೇನಾಯ್ತು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ಮೂರಿಗೆ ಬರೋಣ ಅಂತ ಹೆಜ್ಜೆ ಇಟ್ಟೇನೋ ಇಲ್ವೋ ಒಂಥರ ಜೋರಾಗಿ ಶಾಕ್ ಹೊಡ್ದಂಗಾಯ್ತು. ಹಬ್ಬಾ, ನಿಮ್ಮೂರಿಗೆ ಕಾಲಿಡೋಕೆ ಆಗ್ತಿಲ್ವಲ್ಲಪ್ಪ. ಮಧ್ಯದಲ್ಲಿ ಯಾವುದೋ ದೊಡ್ಡ ಗೋಡೆ ಇದ್ದಂಗ ಅನ್ಸ್ತಿದೆ. ಏನ್ ಮಾತಾಡ್ತಿದ್ಯೋ? ಹಂಗಂದ್ರೆ ನಮ್ ಊರ್ನವ್ರು ಒಬ್ರನ್ನೊಬ್ರು ಭೇಟಿ ಮಾಡಕ್ಕೂ ಆಗಲ್ವಾ? ಅಣ್ಣ, ನೋಡಿದ್ರೆ ಹಂಗೆ ಅನ್ಸ್ತಿದೆ. ಈ 2 ಊರುಗಳ ಮಧ್ಯ ಏನೋ ಕಣ್ಣಿಗ್ ಕಾಣದ ಗಾಜಿನ ಗೋಡೆ ನಿಂತ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ, ಈಗೇನ್ ಮಾಡೋದು ಅಂತಲೇ ತಿಳಿತಿಲ್ಲ. ಸದ್ಯಕ್ ನಿನ್ ಮನೆಗ್ ಹೋಗು, ನೋಡೋಣ ಏನಾದ್ರೂ ಮಾಡಕ್ಕಾಗುತ್ತಾ ಅಂತ. ಏನಾದ್ರೂ ಉಪಾಯ ಸಿಕ್ಕಿದ್ರೆ ನನಗೂ ಹೇಳು. 2 ಊರುಗಳಲ್ಲಿ ವಿಚಿತ್ರ ಘಟನೆ ನಡೆಯಿತು. ಒಂದು ಊರಲ್ಲಿ 2 ದಿವಸ ಸತತವಾಗಿ ಹಗಲು, ಇನ್ನೊಂದು ಊರಲ್ಲಿ ಸತತವಾಗಿ ರಾತ್ರಿ. ಇಂಥ ಸಮಸ್ಯೆ ಯಾರೂ ನೋಡಿರ್ಲಿಲ್ಲ. ಅಯ್ಯೋ ಅಮ್ಮ, ಈಗೇನೂ ಸರಿ ಅನ್ಸುತ್ತಿಲ್ಲ. ಯಾಕೆ ರಾತ್ರಿ ಆಗ್ತಿಲ್ಲ? ಇಷ್ಟುದ್ದದ ಹಗಲನ್ನ ನಾನು ಯಾವತ್ತೂ ನೋಡಿಲ್ಲ. ಮಲಗೋಕ್ಕೂ ಆಗ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ನಿದ್ದೆ ಮಾಡಕ್ಕಾಗಲ್ವಾ? ಏನಾಯ್ತು ನಿನ್ಗೆ? ಹೋಗಿ ಸುಮ್ನೆ ಮಲಕ್ಕೋ. ಮಲಗಕ್ಕೆ ಅಂತೊಂದ್ರೆ ನಾನೇನ್ ಮಲಗಿಲ್ಲವಾ? ವಾರೆ ವಾ, ರಾತ್ರಿ ಇಲ್ದೆ ಮಲಗೋದ್ರಲ್ಲಿ ಏನ್ ಮಜಾ ಇರುತ್ತೆ ಅಮ್ಮ? ರಾತ್ರಿ ಇಲ್ದೆ ಮಲಗಿದ್ರೆ ಹಗಲೊತ್ತಿನಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅನ್ಸುತ್ತೆ. ಇಷ್ಟು ಬೆಳಕು ತಡ್ಕೊಳ್ಳೋಕೆ ಆಗ್ತಿಲ್ಲ. ಯಾಕೆ ಹಿಂಗಾಗ್ತಿದೆ ಅಮ್ಮ? ಯಾರ ದೃಷ್ಟಿ ಬಿತ್ತೋ ನಮ್ಮೂರಿಗೇನೋ ಯಾರೋ ಶಾಪ ಕೊಟ್ಟಂಗಿದೆ. ಕೇಳಿದ್ರೆ ನಮ್ ಪಕ್ಕದೂರಲ್ಲಿ 2 ದಿವಸದಿಂದ ಬರೀ ರಾತ್ರಿಯಂತೆ. ಅಲ್ಲಿ 2 ದಿವಸದಿಂದ ರಾತ್ರಿನಾ? ಇಲ್ಲಿ ರಾತ್ರಿನೇ ಆಗ್ತಿಲ್ಲ ಅಂದ್ರೆ ಬಹಳ ಕಷ್ಟ ಅಮ್ಮ. ನಾನು ಹಗಲು ಇಲ್ಲಿ ಇರ್ತೀನಿ, ರಾತ್ರಿ ಆದ್ರೆ ಆ ಊರಿಗೆ ಹೋಗಿ ಮಲಗ್ತೀನಿ. ಇಲ್ಲಿ ಇರೋಕ್ಕೆ ಆಗಲ್ಲ ನನಗೆ. ಹೌದಾ? ಆದ್ರೆ ನೀನಲ್ಲಿಗೆ ಹೆಂಗ್ ಹೋಗ್ತೀಯಾ? ಅದು ನನ್ಗೂ ಗೊತ್ತಿಲ್ಲ. 2 ಊರುಗಳ ಮಧ್ಯೆ ಕಣ್ಣಿಗೆ ಕಾಣದ ಗೋಡೆ ಇದೆಯಂತೆ. ಆ ಗೋಡೆ ದಾಟಿ ಈ ಊರಿನವರು ಅಲ್ಲಿಗೆ, ಅಲ್ಲಿ ಅವರು ಇಲ್ಲಿಗೆ ಬರಕ್ಕೆ ಆಗ್ತಿಲ್ಲವಂತೆ. ಹಂಗಾದ್ರೆ ಕತೆ ಏನು ಅಮ್ಮ? ನಮ್ಮೂರಿಗೆ ಯಾವತ್ತೂ ರಾತ್ರಿ ಬರಲ್ವಾ? ನಮ್ಮೂರು ಯಾಕೆ ಹಿಂಗಾಯ್ತು? ರಾತ್ರಿ ಆಗಿಲ್ಲ ಅಂದ್ರೆ ಸೂರ್ಯನ ಶಾಖಕ್ಕೆ ಇಡೀ ಊರು ಸುಟ್ಟು ಬೂದಿಯಾಗಿ ಹೋಗುತ್ತೆ ಅಮ್ಮ. ಏನೋ ಮಗನೆ, ನಮ್ ಹಣೆ ಬರದಲ್ಲಿ ಏನಿದೆಯೋ, ಆದ್ರೆ ಆ ಭಗವಂತ ಏನೇ ಮಾಡಿದ್ರೂ ಒಳ್ಳೇದಕ್ಕೆ ಮಾಡ್ತಾನೆ. ನನಗೆ ಇದೆಲ್ಲ ಸರಿ ಅನ್ಸುತ್ತಿಲ್ಲ ಅಮ್ಮ. ನಿದ್ದೆ ಮಾಡೋಕೆ ಆಗ್ತಿಲ್ಲ. ತಲೆ ಸಿಕ್ಕಾಪಟ್ಟೆ ನೋಯ್ತಿದೆ. 2 ದಿವಸದಿಂದ ತಲೆ ತಿರುಗುತ್ತಿದೆ. ಮೈಯೆಲ್ಲ ಸುಸ್ತಾಗಿ ರೋಗ ಬಂದಂಗೆ ಆಗ್ತಿದೆ. ನಾನು ಏನ್ ಮಾಡ್ಲಿ ಅಮ್ಮ? ಅಯ್ಯೋ, ನೀನ್ ಇಲ್ಲಿಂದ ಹೋಗು, ನನ್ ಪೀಡಿಸ್ಬೇಡ. ನಾನೇ ಇಲ್ಲಿ ನನ್ ನೋವೆಲ್ಲ ಒದ್ದಾಡ್ತಿದ್ದೀನಿ. ನೀನ್ ನೋಡಿದ್ರೆ ಪದೇ ಪದೇ ಕಾಟ ಕೊಡ್ತಿದ್ಯಾ. ರಾತ್ರಿ ಇರುವ ಊರಲ್ಲಿ ಹರೀಶನ ತಾಯಿ ಗೌರಮ್ಮ ಇದ್ದಾರೆ. ಅವರಿಗೆ ರಾತ್ರಿ ಕಣ್ಣು ಕಾಣಲ್ಲ. ಹಾಗಾಗಿ ಊರಲ್ಲಿ ಬರೀ ರಾತ್ರಿ ಇರುವುದರಿಂದ ಗೌರಮ್ಮನಿಗೆ ಬಹಳ ಕಷ್ಟವಾಯ್ತು. ಹರೀಶ, ಓ ಹರೀಶ, ಎಲ್ಲೋದಪ್ಪ ನೀನು? ಇಲ್ಬಾ, ನನ್ ಸ್ವಲ್ಪ ಆಚೆ ಕರ್ಕೊಂಡೋಗು. ನನ್ಗೆ ಏನೂ ಕಾಣ್ತಾ ಇಲ್ಲ. ಅಯ್ಯೋ, ಬಂದೆ ಅಮ್ಮ, ಬಂದೆ. ಇನ್ನು ಎಷ್ಟು ಸತಿ ಕೂಗ್ತೀಯಾ? ನಿನ್ನ ಸಮಸ್ಯೆಯಿಂದ ನಾನಂತೂ ಸಾಕಾಗೋಗಿದ್ದೀನಿ. 2 ದಿವಸದಿಂದ ಒಂದು ಕ್ಷಣವೂ ನೆಮ್ಮದಿಯಾಗಿ ಕೂರೋಗ್ಬಿಡ್ತಿಲ್ಲ ನೀನು.
ನನಗೂ ಸ್ವಲ್ಪ ಕೂರೋಗ್ ಬಿಡು. ನಾನ್ ಮುದುಕಿಯಾದೆ ಅಂತ ಈಗ ನಿನಗ್ ಹೊರೆ ಆಗ್ಬಿಟ್ನಾ? ನಾನ್ ಚೆನ್ನಾಗಿದ್ದಾಗ ನಿನ್ನನ್ ಸಾಕಿದ್ದಕ್ಕೆ ಈಗ ಇವನ್ ನನಗ್ ಭಾರ ಅಂತ ಅನ್ಕೊಳ್ತಿದ್ದಾನಲ್ಲಪ್ಪ. ಅಬ್ಬಾ, ಇದೇ ನಿನ್ನ ಅಭ್ಯಾಸ. ಹಗಲು ರಾತ್ರಿ ಬರೀ ಇದೇ ಮಾತು. ಭಾರ ಆದೆ, ಹೊರೆ ಆದೆ ಅಂತ. ನಿನ್ಗೆ ಕಣ್ಣು ಕಾಣಲ್ಲ ಅಂದ್ರೆ ಸುಮ್ಮನೆ ಒಂದ್ ಕಡೆ ಕೂರ್ಬಾರ್ದೆ. ಕೂರೋಕೆ ನಿನಗೆ ಮನಸ್ಸಿಲ್ಲ. ಬರೀ ಆಚೆ ಈಚೆ ಅಲೆದಾಡ್ಬೇಕು. ಅಂದಾಗೆ ಈಗ ಆಚೆ ಹೋಗೋ ಅವಶ್ಯಕತೆ ಏನಿದೆ ನಿನ್ಗೆ? ಇಡೀ ಊರು ಯಾವುದೋ ಸಂಕಷ್ಟದಲ್ಲಿದೆ, ನಿನಗೆ ಮಾತ್ರ ಆಚೆ ಹೋಗ್ಬೇಕು. ನಿನಗೊಬ್ಬಂಗೇನಾ ತೊಂದ್ರೆ ಇರೋದು? ಊರವರ ಕತೆ ಏನಾಗ್ಬೇಕು? ನಿನಗ್ ಯಾಕಿಷ್ಟು ಕಷ್ಟ? ಅಮ್ಮ, ನಂತರ ಈ ಇರುಳುಗಣ್ಣು ಇರೋ ತಾಯಿನ ಇಟ್ಕೊಂಡು ಯಾರೂ ಇಷ್ಟು ಒದ್ದಾಡ್ತಿಲ್ಲ ಗೊತ್ತಾ? ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕು. ನಿನ್ನನ್ನ ನೋಡ್ಕೊಳ್ಳೋ ಕೆಲ್ಸನೂ ನಂದೇ ಆಗಿದೆ. ಸಾಕು ಬಿಡಪ್ಪ, ನನ್ನ ನೋಡ್ಕೊಳ್ಳೋದ್ ಏನೂ ಬೇಡ. ನಾನ್ ಸತ್ತ ಮೇಲೆ ನಿನಗ್ ನನ್ ಬೆಲೆ ಗೊತ್ತಾಗುತ್ತೆ. ದೊಡ್ಡವರಾದ್ಮೇಲೆ ನುದಿ ತಾಯಂದರ್ನ ಇಂಥ ಸ್ಥಿತಿಯಲ್ಲಿ ಬಿಟ್ಬಿಡ್ತೀರ ನೀವು. ಅಯ್ಯೋ ಸಾಕು, ನಿಲ್ಸು. ಇಂಥ ಮಾತಾಡ್ಬೇಡ. ಸರಿ, ಎಲ್ಲಿಗೋಗ್ಬೇಕೇಳು? ನಾನೇ ಕರ್ಕೊಂಡೋಗ್ತೀನಿ. ಆಮೇಲೆ ಅಡಿಗೆ ಮಾಡ್ಬೇಕು, ನಿನ್ಗೂಟ ಕೊಡ್ಬೇಕು, ಪಾತ್ರೆ ತೊಳಿಬೇಕು, ನಿನ್ ಹಾಸಿಗೆ ಸರಿ ಮಾಡ್ಬೇಕು. ತುಂಬಾ ಕೆಲ್ಸ ಇದೆ. ಬೇಗ ಹೇಳು, ಎಲ್ಲಿಗೋಗ್ಬೇಕು? ಇನ್ನೊಂದೆಡೆ 2 ಊರುಗಳ ಮಧ್ಯೆ ಇರುವ ಒಂದು ಹಳೆಯ ಮನೆಯಲ್ಲಿ ಒಬ್ಬ ಮುದುಕಿ ಮತ್ತು ಮಾಂತ್ರಿಕ ಮಾತನಾಡುತ್ತಿದ್ದಾರೆ. ಎಂತ ಕೆಲ್ಸ ಮಾಡ್ದಿರಪ್ಪ ನೀವು? ನಿಮಗೆ ನೀವೇ ಸಾಟಿ. ನೀವು ಇಂಥ ದೊಡ್ಡ ಕೆಲ್ಸ ಮಾಡ್ತೀರಾ ಅಂತ ನಂಗೆ ನಂಬಿಕೆಯೇ ಇರ್ಲಿಲ್ಲ. ನಾನು ಮೊದಲೇ ಹೇಳಿದ್ದೆ, ನನ್ನ ಶಕ್ತಿ ಮೇಲೆ ಸಂಶಯ ಪಡಬೇಡ ಅಂತ. ನನ್ನ ತಾಕತ್ತು ಎಂಥದ್ದು ಅಂತ ಯಾರಿಗೂ ಅಂದಾಜಿಲ್ಲ. ಮೊದಲು ಸ್ವಲ್ಪ ಸಂಶಯ ಇತ್ತು, ಆದ್ರೆ ಈಗ ಅದೂ ಹೋಯ್ತು. ಒಂದೂರಲ್ಲಿ ಬರೀ ಹಗಲು, ಇನ್ನೊಂದೂರಲ್ಲಿ ಬರೀ ರಾತ್ರಿ ಮಾಡೋದು ಅಂದ್ರೆ ಸಾಮಾನ್ಯನಾ? ದೊಡ್ಡ ದೊಡ್ಡ ಸ್ವಾಮಿಗಳಿಗೂ ಇದು ಸಾಧ್ಯವಿಲ್ಲ. ಸರಿ, ಈಗ ಹೇಳಿ, ನಿಮಗೆ ಖುಷಿಯಾಯ್ತಾ? ಖುಷಿಯಾಗಿದ್ರೆ ಈಗ ನನ್ನ ಶುಲ್ಕ ಕೊಟ್ಟುಬಿಡಿ. ಸುಮ್ಮನೆ ರಿಸ್ಕ್ ತಗೊಂಡು ಕೆಲಸ ಮಾಡಿಲ್ಲ ನಾನು. ಅಯ್ಯೋ, ನಿಮ್ ದುಡ್ಡು ತಗೊಂಡು ನಾನೇನು ಓಡೋಗಲ್ಲ. ನನಗಂತೂ ಸಖತ್ ಮಜಾ ಸಿಗ್ತಿದೆ. 2 ಊರಿನ ಜನ ಹೆಂಗೆ ಒದ್ದಾಡ್ತಿದ್ದಾರೆ ಅಂತ ನೋಡಿ. ನಿಮಗೆ ಖಂಡಿತ ದುಡ್ಡು ಕೊಡ್ತೀನಿ, ಜೊತೆಗೆ ಇನಾಮು ಕೂಡ ಕೊಡ್ತೀನಿ. ನನ್ನ ಮನಸ್ಸಿಗೆ ಬಹಳ ಖುಷಿ ಮಾಡಿದ್ದೀರಾ. ಅದಕ್ಕಿಂತ ಇನ್ನೇನ್ ಬೇಕು? ನಿಮ್ ತರಹದವರು ಸಿಕ್ಕಿದ್ದಕ್ಕೆ ನನಗೂ ಇಂಥ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಇಲ್ಲಾಂದ್ರೆ ಸುಮ್ಮನೆ ಕೆಲಸ ಮಾಡಿದ್ರೆ ಲಾಭ ಇಲ್ಲ. ಇದೆಲ್ಲ ನಾನ್ ಮೊದಲೇ ಯೋಚನೆ ಮಾಡಿದ್ದೆ. ಈ 2 ಊರವರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದೆ. ನಿಮ್ಮ ಮೂಲಕ ಚೆನ್ನಾಗಿ ಬುದ್ಧಿ ಕಲಿಸಿದ್ದೆ. ಈಗ ನೋಡ್ತಾ ಇರಿ ಮೆಲ್ಲಗೆ ಏನಾಗತ್ತೆ ಅಂತ. 2 ಊರು ಹಾಳಾಗು ಹೋಗ್ತವೆ. ಹಗ್ಲಿಲ್ದೆ ರಾತ್ರಿ ಬರಲ್ಲ, ರಾತ್ರಿ ಇಲ್ದೆ ಬದುಕು ನಡೆಯಲ್ಲ. ನನಗೂ ಇದೇ ಬೇಕಾಗಿದ್ದು. ಈ ದಿನಕ್ಕಾಗಿಯೇ ನಾನ್ ಕಾಯ್ತಿದ್ದೆ. ಅವರಿಗಾಗುವ ನೋವು ಮತ್ತೆ ಅವಮಾನ ನೋಡಿ ಅವರಿಗೆ ತಿಳಿಸಿಕೊಡ್ತೀನಿ ದುಃಖ ಅಂದ್ರೆ ಏನು ಅಂತ. ಇನ್ಮೇಲೆ ಅವರು ನನ್ನ ಅವಮಾನ ಮಾಡೋಕೆ ಧೈರ್ಯನೇ ಮಾಡ್ದಾರ್ದು. ಈ 2 ಊರುಗಳ ಮಧ್ಯೆ ನಾನ್ ಮಾತ್ರ ಇರ್ಬೇಕು, ಬೇರೆ ಯಾರೂ ಇರಬಾರ್ದು. ಅಯ್ಯೋ ಮಗನೇ, ಸ್ವಲ್ಪ ನಿಲ್ಲು ಅಪ್ಪ. ಅಪ್ಪ ಅಪ್ಪ, ನನಗೊಂದು ದೊಡ್ಡ ಸಮಾಚಾರ ಗೊತ್ತಾಗಿದೆ. ಈ ಹಗಲು ರಾತ್ರಿ ನಾಟಕದ ಅಸಲಿ ವಿಷಯ ತಿಳ್ಕೊಂಡೆ ಅಪ್ಪ. ನೀವು ಏನಾದ್ರೂ ಒಂದು ಉಪಾಯ ಮಾಡಿ, ಇಲ್ಲಾಂದ್ರೆ 2 ಊರವರು ಸತ್ತು ಹೋಗ್ತಾರೆ. ಲೇ, ಮೊದಲು ಸುಮ್ಮನಿರು. ಏನಾಯ್ತು? ನಿಂಗೆಂಗ್ ಗೊತ್ತಾಯ್ತು? ಸ್ವಲ್ಪ ಬಿಡಿಸಿ ಹೇಳು. ಅಪ್ಪ, ನಮ್ಮ 2 ಊರುಗಳ ಮಧ್ಯೆ ಆ ಮುದುಕಿ ಮನೆ ಇದೆಯಲ್ಲ, ಊರವರ ಜೊತೆ ಯಾರು ಮಾತಾಡಲ್ವಲ್ಲ ಆ ಮುದುಕಿ, ಅವಳೇ ಇದೆಲ್ಲ ಮಾಡಿಸ್ತಿರೋದು. ಏನ್ ಹೇಳ್ತಿದ್ಯಾ ನೀನು? ನಿಜವಾಗ್ಲೂನಾ? ಆದ್ರೆ ಇದೆಲ್ಲ ಅವಳೇ ಮಾಡ್ತಿದ್ದಾಳೆ ಅಂತ ನಿಂಗೆಂಗ್ ಗೊತ್ತಾಯ್ತು? ನಾನು ನಿಜನೇ ಹೇಳ್ತಿದ್ದೀನಿ ಅಪ್ಪ. ನಾನು ಹಾಗೆ ಹೊರಗಡೆ ಹೋಗಿದ್ದಾಗ ಆ ಮುದುಕಿ ಮನೆಯಿಂದ ಯಾರೋ ಜೋರಾಗಿ ನಗುತ್ತಿರೋ ಶಬ್ದ ಕೇಳಿಸ್ತು.
ನಾನು ಮೆಲ್ಲಗೆ ಹೋಗಿ ಇಣುಕಿ ನೋಡಿದೆ. ಅಲ್ಲಿ ಆ ಮುದುಕಿ ಒಬ್ಬ ಮಾಂತ್ರಿಕನ ಜೊತೆ ಸ್ಕೆಚ್ ಹಾಕ್ತಿದ್ಲು ಅಪ್ಪ. ಏನಾದರೂ ಮಾಡೋದಿದ್ರೆ ಬೇಗ ಮಾಡಿ, ಆ ಮಾಂತ್ರಿಕ ಬಹಳ ಡೇಂಜರ್ ಅನ್ಸುತ್ತಿದೆ. ಓಹೋ, ಈಗ ಅಸಲಿ ವಿಷಯ ಗೊತ್ತಾಯ್ತಲ್ಲ. ಆ ಮುದುಕಿನ ಸುಮ್ಮನೆ ಬಿಡಬಾರ್ದು. ಹಠಕ್ಕೆ ಬಿದ್ದು ನಮ್ಮನ್ನೆಲ್ಲ ಸರ್ವನಾಶ ಮಾಡಕ್ ನೋಡ್ತಿದ್ದಾಳ ಅವಳು. ಹೌದಪ್ಪ, ಆದರೆ ನನಗೊಂದು ತಿಳ್ತಿಲ್ಲ, ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಅಂದರೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟಿದೆಯಾ ಅವಳಿಗೆ? ಊರವರು ಯಾಕೆ ಅವಳ ಜೊತೆ ಮಾತಾಡಲ್ಲ? ಇದೆಲ್ಲ ತಿಳ್ಕೊಳಕ್ಕೆ ನೀನಿನ್ನೂ ಚಿಕ್ಕವನ್ ಮಗನೇ. ಸರಿ, ನಾನ್ ಹೋಗಿ ಹರೀಶನ್ ಜೊತೆ ಮಾತಾಡ್ತೀನಿ. ಆಮೇಲೆ ನಾವಿಬ್ರೂ ಸೇರಿ ಆ ಪುಟ್ಟಮ್ಮನ ಮನೆಗೆ ಹೋಗಿ ಅವಳಿಗೆ ಬುದ್ಧಿ ಹೇಳೋಣ. ಇಲ್ಲ ಅಂದ್ರೆ ಬೇರೆ ದಾರಿನೇ ಕಾಣ್ತಿಲ್ಲ. ಹೌದಪ್ಪ, ಬೇಗ ಏನಾದರೂ ಮಾಡಿ. ಆ ಸ್ವಾಮೀಜಿ ಮೇಲೆ ನನಗೆ ನಂಬಿಕೆಯೇ ಇಲ್ಲ. ಅವನು ನಗೋ ನಗುನೇ ಒಂಥರ ವಿಚಿತ್ರವಾಗಿದೆ. ಅವನು ದುಡ್ಡು ತಗೊಂಡು ಹೋಗಿದ್ದಾನೆ, ಖಂಡಿತ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಕೈಲಾಸ ಮತ್ತು ಹರೀಶ ಸೇರಿ ಪುಟ್ಟಮ್ಮನ ಹತ್ರ ಹೋಗಿ ನಿಜ ಕೇಳಿದಾಗ ಅವಳು ನೇರವಾಗಿ ಇಲ್ಲ ಅಂತ ವಾದ ಮಾಡ್ತಾಳೆ. ಇದರಲ್ಲಿ ತನ್ನದೇನೂ ಕೈವಾಡ ಇಲ್ಲ ಅಂತಲೇ ಸಾಧಿಸ್ತಾಳೆ. ಅಮ್ಮ ಪುಟ್ಟಮ್ಮ, ನಾವಂತೂ ನಿನಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ನಿನಗೇನಾದರೂ ತೊಂದರೆ ಕೊಟ್ಟರೂ ಈಗ ಜೀವಂತವಾಗೂ ಇಲ್ಲ. ಅಷ್ಟಿದ್ದ ಮೇಲೆ ನಮ್ಮೇಲೆ ಯಾಕೆ ನಿನಗಿಷ್ಟು ಸಿಟ್ಟಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ. ಸಿಟ್ಟಿಲ್ದೆ ಮತ್ತೆನ್ನಪ್ಪ ಇರ್ಲಿ? ನೀವ್ಯಾರೂ ನನ್ನ ಯಾವ ಕೆಲ್ಸಕ್ಕೂ ಬರಲ್ಲ. ನಾನಿಲ್ಲಿ ಒಬ್ಬಳೇ ಬಿದ್ದಿದ್ದೀನಿ. ನನಗ್ ಎಷ್ಟು ಸಹಾಯ ಬೇಕು ಅನ್ನೋದು ನಿಮ್ಗಳಿಗ್ ಗೊತ್ತಿದೆಯಾ? ನನ್ನ ಹತ್ರ ಬಂದ್ 2 ಮಾತಾಡೋರು ಒಬ್ಬರೂ ಇಲ್ಲ ಇಲ್ಲಿ. ನೋಡಮ್ಮ, ನಿನ್ನತ್ರ ಜನ ಮಾತಾಡಲ್ಲ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಸಿಟ್ಟು. ನಿನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಕ್ಕೆ ಊರವರು ನಿನ್ನ ನೋಡಿ ಹೆದರಿ ದೂರ ಇರ್ತಾರೆ. ಆದ್ರೆ ಅದಕ್ಕೋಸ್ಕರ ನೀನ್ ನಮ್ಮೂರಿಗೆ ಈ ತರಹ ತೊಂದ್ರೆ ಕೊಡಬಾರ್ದು. ನೀನು ಮಾಡಿರೋ ಕೆಲಸದ ಗುಟ್ಟು ಈಗ ರಟ್ಟಾಗಿದೆ. ನಮಗೆಲ್ಲ ಸಮಾಚಾರ ಗೊತ್ತಾಗಿದೆ. ಅದಕ್ಕೆ ಸುಳ್ಳು ಹೇಳ್ಬೇಡ. ನೀವು ಪದೇ ಪದೇ ನನ್ನ ಅವಮಾನ ಮಾಡ್ತಿದ್ದೀರಾ, ಸುಳ್ಳು ಹರಡ್ತಿದ್ದೀರಾ. ಇದರ ಪರಿಣಾಮ ನೆಟ್ಟಗಿರಲ್ಲ ಮಗನೇ. ಒಂದು ಸರಿ ಎಲ್ಲವನ್ನೂ ಸಹಿಸ್ಕೊಂಡೆ, ಆದ್ರೆ ಇದು ಮತ್ತೆ ಮತ್ತೆ ನಡೆದ್ರೆ ನಾನ್ ನಿಮ್ಮ ಮೇಲೆ ಕನಿಕರ ತೋರಿಸ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಅಯ್ಯೋ ಪುಟ್ಟಮ್ಮ, ನೀನ್ ಸುಮ್ನೆ ಸಿಟ್ಟು ಮಾಡ್ತಿದ್ಯಾ ಅಷ್ಟೇ. ನಾವ್ ಜಗಳ ಮಾಡಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಸಮಾಧಾನ ಮಾಡಕ್ಕೆ ಬಂದಿದೀವಿ. ನೋಡು, ಒಂದು ಸಾರಿ ಈ ಊರುಗಳ ಅವಸ್ಥೆ ನೋಡು. ಒಂದು ಕಡೆ ಸೂರ್ಯ ಹುಟ್ಟಲ್ಲ, ಇನ್ನೊಂದು ಕಡೆ ಸೂರ್ಯ ಮುಳುಗಲ್ಲ. ಇಂಥ ಸ್ಥಿತಿನ ಯಾರಾದ್ರೂ ಕಂಡಿದಾರಾ? ಹೇಳು ನೀನೆ. ಇದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ? ಯಾಕೆ ಪದೇ ಪದೇ ಒಂದೇ ಮಾತನ್ನ ಹೇಳ್ತಿದ್ದೀರಾ? ಏನಾಗಿದೆ ಏನಾಗಿಲ್ಲ ಅನ್ನೋದು ನನಗೂ ಕಣ್ಣಿಗೆ ಕಾಣ್ತಿದೆ. ನನಗಿದೆಲ್ಲ ಸಂಬಂಧಪಟ್ಟಿದ್ದೆ. ನೀವೀಗ ಇಲ್ಲಿಂದ ತೊಲಗಿ, ನನ್ನನ್ನ ಒಬ್ಬಳೇ ಇರೋಕ್ ಬಿಡಿ. ನೀನ್ಯಾಕಮ್ಮ ಒಬ್ಬಳೇ ಇರ್ತೀಯಾ? ಜನ ನಿನಗೆ ಹೆದರ್ತಾರೆ ಅಂದ್ರೆ ಅವರಿಗೆ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅಷ್ಟೇ. ಹಂಗಂತ ನಾವೇನ್ ನಿನ್ಗೆ ವೈರಿಗಳಲ್ಲವಲ್ಲ. ನಾವು ನಿನಗಿಂತ ಬೇರೆ ಅಲ್ಲವಲ್ಲ. ನಾನಿನ್ನು ಯಾವ ಮಾತನ್ನು ಕೇಳಕ್ಕೆ ತಯಾರಿಲ್ಲ. ನೀವೀಗ ಇಲ್ಲಿಂದ ಹೋಗ್ತೀರಾ ಇಲ್ಲವೋ? ಈ ದೊಣ್ಣೆ ನೋಡ್ತಿದ್ದೀರಾ? ಇದರಿಂದಲೇ ಹೊಡೆದು ನಿಮ್ಮ ಬೆನ್ನು ಕೆಂಪು ಮಾಡ್ತೀನಿ ನೋಡಿ. ಮಂಜ ಹೇಳಿದ, ನೀವೇನೋ ಆ ಮುದುಕಿ ಹತ್ರ ಹೋಗಿದ್ರಂತೆ. ಏನಾದ್ರೂ ಪ್ರಯೋಜನ ಆಯ್ತಾ? ಅಲ್ಲಿಗೆ ಹೋದ್ಮೇಲೆ ಒಂದು ವಿಷಯ ಪಕ್ಕಾ ಆಯಿತು. ಆ ಪುಟ್ಟಮ್ಮನಿಗೆ ನಮ್ಮ 2 ಊರುಗಳ ಮೇಲೆ ಬಹಳ ಸಿಟ್ಟಿದೆ. ಅದಕ್ಕೆ ಅವಳು ಯಾವನೋ ಒಬ್ಬ ಮಾಂತ್ರಿಕನ ಸಹಾಯ ತಗೊಂಡು ಇಂಥ ಕೆಲಸ ಮಾಡಿದ್ದಾಳೆ. ಹಂಗಾದ್ರೆ ಈ ಊರ್ಗಳ್ನ ಮೊದ್ಲಿನ ಥರ ಮಾಡಕ್ಕೆ ಸಾಧ್ಯನೇ ಇಲ್ವಾ? ಹಂಗನ್ಸ್ತಿಲ್ಲಮ್ಮ. ನಾನು ಮತ್ತೆ ಹರೀಶ ಸೇರಿ ಅವಳಿಗೆ ಬಹಳ ಬುದ್ಧಿ ಹೇಳಿದ್ವಿ. ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲೇ ಇಲ್ಲ. ಅವಳಿಗೆ ನಾವ್ ಹೇಳೋದು ಅರ್ಥನೇ ಆಗ್ತಿಲ್ಲ. ನಿಜವಾಗ್ಲೂ ನನಗಂತೂ ಬಹಳ ಭಯ ಆಗ್ತಿದೆ. ಹಿಂಗೆ ಮುಂದುವರೆದ್ರೆ ಊರಲ್ಲಿ ಯಾರೂ ಉಳಿಯಲ್ಲ. ಮೆಲ್ಲಗೆ ಎಲ್ಲವೂ ನಾಶ ಆಗೋಗುತ್ತೆ. ನೀವ್ಯಾರೂ ಚಿಂತೆ ಮಾಡಬೇಡಿ, ನೋಡ್ತಾ ಇರಿ, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ.
ವಾರೆವ್ವ, ಇವನ ಮಾತು ಕೇಳಿಸ್ತಾ ಇಲ್ಲಿ ಇವನ ತಂದೆ ಅಂತೋರೇ ಏನೂ ಮಾಡಕ್ಕಾಗ್ಲಿಲ್ಲ. ಅವಳು ದೊಣ್ಣೆ ತಗೊಂಡು ನಮಗ ಹುಡಿಯಾಕ ಬಂದು ಅಟ್ಟಿದ್ದಾಳೆ. ಇವನು ಹೋಗಿ ಸರಿ ಮಾಡ್ತಾನಂತೆ. ಯಾಕೋ ಮಹಾಶಯ? ಅಯ್ಯೋ, ನೀನು ಯಾಕೀ ಹುಡುಗನ್ ಮಾತ್ ನಂಬ್ತೀಯ? ಅವನಿಗಿದೆಲ್ಲ ಏನ್ ಗೊತ್ತು? ಅವನ್ ಹೇಳಿದ್ದೇ ಹೆಚ್ಚು ಬಿಡು. ಅಮ್ಮ, ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜವಾಗಿಯೂ ಹೇಳ್ತಿದ್ದೀನಿ. ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ, ನೋಡ್ತಾ ಇರಿ. ಆ ಮಾಂತ್ರಿಕನನ್ನ ನಾನು ನೋಡಿದ್ದೀನಿ. ಅವನನ್ನ ಒಂದು ಸರಿ ಹಿಡಿದ್ರೆ ಮುಗೀತು. ಕೆನ್ನೆಗೆ 2 ಬಾರಿಸಿ ಬುದ್ಧಿ ಕಲಿಸ್ತೀನಿ. ಸರಿ ಸರಿ, ಸಾಕು ಬಿಡು. ಆದ್ರೆ ಯಾವುದಾದ್ರೂ ತುಂಟಾಟ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಈಗಾಗಲೇ ನಮ್ಮ ಕಷ್ಟಗಳು ಸಾಲದ್ದಕ್ಕೆ ನಿನ್ನ ಆಟದಿಂದ ಆ ಮುದುಕಿಗೆ ಇನ್ನೂ ಸಿಟ್ಟು ಬಂದ್ರೆ ಕಷ್ಟ. ಇಲ್ಲಪ್ಪ, ನಾನು ಯಾವ ತುಂಟಾಟನೂ ಮಾಡಲ್ಲ. ನಾನೀಗ ದೊಡ್ಡವನಾಗಿದ್ದೀನಿ. ನೀವು ಚಿಂತೆ ಮಾಡಬೇಡಿ. ಮುಂದೆ ಏನಾದರೂ ಒಳ್ಳೆಯದೇ ಆಗುತ್ತೆ, ನೋಡ್ತಾ ಇರಿ. ಸಾಕು, ಬಾಳ ಮಾತಾಡಿದ್ದಾಯ್ತು. ನೀವಿಬ್ರೂ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಹಾಕ್ತೀನಿ. ಅರೆ ಸ್ವಾಮೀಜಿ, ಬನ್ನಿ ಬನ್ನಿ, ನಾನ್ ನಿಮಗಾಗಿಯೇ ಕಾಯ್ತಿದ್ದೆ. ಇಲ್ಲಿ ಏನೇನಾಯ್ತು ಗೊತ್ತಾ? ಹೌದಾ? ಏನಾಯ್ತು? ಯಾವ್ದಾದ್ರೂ ಹೊಸ ಕಥೆ ಶುರುವಾಯ್ತಾ? ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸ್ವಾಮೀಜಿ, ಇದೆಲ್ಲ ನಾನೇ ಮಾಡಿಸಿದ್ದು ಅಂತ. ಆದ್ರೆ ನಾನಂತೂ ಇಲ್ಲವೇ ಇಲ್ಲ ಅಂತ ವಾದ ಮಾಡಿ ಎಲ್ಲರನ್ನೂ ಅಟ್ಬಿಟ್ಟೆ. ಕಷ್ಟದಲ್ಲಿ ಬೆಂದು ಹೋಗಿರೋ ಅವ್ರ ಮುಖ ನೋಡಿ ನನಗಂತೂ ಬಹಳ ಖುಷಿಯಾಯ್ತು. ಸರಿ, ನೀನು ಸುಳ್ಳು ಹೇಳಿದ್ದು ಒಳ್ಳೇದೇ ಆಯ್ತು. ಆದರೆ ಜನರಿಗೆ ಸಂಶಯ ಬಂದಿದೆ ಅಂದ್ರೆ ಅದು ಸುಮ್ಮನೆ ಬರಲ್ಲ. ಯಾರೋ ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ ಅನ್ಸತ್ತೆ. ಯಾರ್ ಕೇಳ್ತಾರೆ ಸ್ವಾಮೀಜಿ? ನನ್ ಮನೆ ಹತ್ರ ಬರೋಕೂ ಜನ್ರಿಗೆ ಹೆದರಿಕೆ. ನನ್ನನ್ನ ಮಾಟಗಾತಿ, ಕಪ್ಪು ಜಾದು ಮಾಡೋಳು ಅಂತೆಲ್ಲ ಬೈತಾರೆ. ನಿಧಾನವಾಗಿ ನಿನ್ನ ಮನಸ್ಸಿನ ನೋವೆಲ್ಲ ಕಮ್ಮಿ ಆಗುತ್ತ ಬಿಡು. ಅರೆ, ನನ್ನ ಕಮಂಡಲ ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ದೆ ಅಲ್ವಾ? ಓಹೋ, ನನ್ನ ಕಮಂಡಲದಲ್ಲಿ ವಿಶೇಷವಾದ ತೀರ್ಥ ಇದೆ. ಎಲ್ಲಿ ಹೋಯ್ತದು? ಹುಡುಕಲೇಬೇಕು. ಲೇ ಹುಡುಗ, ನನ್ ಕಮಂಡಲ ಕೊಡು ಮೊದಲು. ನನ್ ಕಮಂಡಲ ಕದಿಯೋಕೆ ನಿನ್ಗೆ ಎಷ್ಟು ಧೈರ್ಯ ಇರಬೇಕು? ನಿನ್ನನ್ನ ಬಿಡಲ್ಲ ನಾನು. ಅವನ್ನ ಹಿಡೀರಿ, ಅವನ್ನ ತಡೀರಿ, ಇಲ್ಲಾಂದ್ರೆ ದೊಡ್ಡ ನಷ್ಟ ಆಗತ್ತೆ. ಅಯ್ಯೋ, ನಮ್ ಸುಳ್ಳೆಲ್ಲ ಗೊತ್ತಾಗ್ಬಿಡತ್ತೆ. ಅವನ್ನ ಹಿಡಿಯಲೇಬೇಕು. ನನ್ ಕಮಂಡಲ ಅವನತ್ರ ಇದೆ. ಅದ್ರಲ್ಲಿ ವಿಶೇಷ ತೀರ್ಥ ಇದೆ. ಆ ತೀರ್ಥದಿಂದಲೇ ನಾನೀ ಊರುಗಳ ಹಗಲು ರಾತ್ರಿಯ ಸಮಸ್ಯೆಯನ್ನ ಸರಿ ಮಾಡೋಕ್ಕಾಗೋದು. ಚಿಂತೆ ಮಾಡಬೇಡ, ನಾನಾ ಮಗುವಿನತ್ರ ಕಮಂಡಲ ತಗೊಂಡು ಬರ್ತೀನಿ. ಆಮೇಲೆ ಮತ್ತೆ ಇವರ ಹಣೆ ಬರಹ ಬದಲಾಯಿಸ್ತೀನಿ. ಲೇ ಹುಡುಗ, ನನ್ನ ಕಮಂಡಲ ಮುಟ್ಟಕ್ಕೆ ನಿನಗೆ ಎಷ್ಟು ಧೈರ್ಯ? ನಾನು ನಿನಗೆ ಶಾಪ ಕೊಟ್ಬಿಡ್ತೀನಿ ಗೊತ್ತಾ? ನನಗೆ ಯಾವುದಕ್ಕೂ ಭಯ ಇಲ್ಲ. ನಾನೀಗ 2 ಊರುಗಳನ್ನ ಮೊದಲಿನ ಹಾಗೆ ಮಾಡಿಬಿಟ್ಟಿದ್ದೀನಿ. ಎಲ್ಲರ ಕಷ್ಟ ಚಿಂತೆ ದೂರ ಮಾಡಿದ್ದೀನಿ. ಅಯ್ಯೋ ದಡ್ಡ ಮಗು, ಇಷ್ಟು ಪುಟ್ಟ ಹುಡುಗ ನೀನು. ನೀನೇನು ಸಮಸ್ಯೆ ದೂರ ಮಾಡಕ್ ಸಾಧ್ಯ? ತಗೋಬಾ, ನನ್ ಕಮಂಡಲ ನನ್ ಕೊಡು. ಆ ಕಮಂಡಲದ ನೀರಿದ್ರೆ ಮಾತ್ರ ನಾನೀ ಹಗಲು ರಾತ್ರಿ ಸಮಸ್ಯೆಯನ್ನ ಹೋಗಲಾಡ್ಸೋಕಾಗೋದು. ಕೊಡು ಇಲ್ಲಿ. ನಾನು ಮಾತ್ರ ಕೊಡಲ್ಲ, ನಾನು ಈ ಕಮಂಡಲದ ನೀರನ್ನ ಕೆಳಗೆ ಚೆಲ್ಲಿ ಬಿಡ್ತೀನಿ. ಆಮೇಲೆ ನೀವು ಹೆಂಗೆ ಒಂದು ಕಡೆ ಹಗಲು ಇನ್ನೊಂದು ಕಡೆ ರಾತ್ರಿ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಲೇ ಮಗು, ನನ್ನತ್ರ ಚಾಲಾಕಿ ಮಾಡ್ಬೇಡ. ಇದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಸುಮ್ಮನೆ ಮಗುವಿನ ಹಾಗಿರು, ದೊಡ್ಡ ಮನುಷ್ಯಂತರ ಆಡ್ಬೇಡ, ತಿಳಿತಾ? ಹಂಗಾದ್ರೆ ನೀವ್ಯಾಕೆ ಈ 2 ಊರವರಿಗೆ ಇಷ್ಟು ತೊಂದರೆ ಕೊಡ್ತಿದ್ದೀರಾ? ನೀವೊಬ್ಬರು ಸ್ವಾಮೀಜಿ ಅಲ್ವಾ? ನೀವು ಜನರಿಗೆ ಸಹಾಯ ಮಾಡಬೇಕಲ್ವಾ?
ನಾನು ಸಹಾಯ ಮಾಡ್ತಿದ್ದೀನಿ ಕಣೋ. ನಾನು ಈ ಪುಟ್ಟಮ್ಮನಿಗೆ ಸಹಾಯ ಮಾಡ್ತಿದ್ದೀನಿ, ಅವಳ ಕಷ್ಟ ದೂರ ಮಾಡ್ತಿದ್ದೀನಿ. ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ನಿನ್ನ ಬುದ್ಧಿಗೆ ಎಟುಕೋ ವಿಷಯನೂ ಅಲ್ಲ ಇದು. ಸರಿ, ಈಗ ಕಮಂಡಲ ವಾಪಸ್ ಕೊಡು. ಇಲ್ಲ ಇಲ್ಲ ಇಲ್ಲ, ನಾನು ಕೊಡಲ್ಲ. ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೂ ನಿಮಗೆ ಈ ಕಮಂಡಲ ಸಿಗಲ್ಲ. ಸರಿ, ಹಂಗಾದ್ರೆ ಈಗ ಶಿಕ್ಷೆ ಅನುಭವಿಸೋಕೆ ತಯಾರಿರು ತುಂಟ ಹುಡುಗನೇ. ಬಿಟ್ಬಿಡಿ ನನ್ನ, ಬಿಡಿ ಅಂತ ಹೇಳ್ತಿದ್ದೀನಿ. ನನ್ನ ತಂದೆಗೆ ಗೊತ್ತಾದರೆ ನಿಮ್ಮನ್ನು ಊರಿಂದಲೇ ಹೊರಗೆ ಹಾಕ್ತಾರೆ. ಆಮೇಲೆ ನೀವು ಯಾವತ್ತೂ ಈ ಊರಿಗೆ ಬರೋಕ್ಕೆ ಆಗಲ್ಲ. ಬಿಡಿ ನನ್ನ. ನಿನಗೆ ಮರ್ಯಾದೆಯಿಂದ ಹೇಳಿದಾಗ ನೌಟಂಕಿ ಮಾಡ್ತಿದ್ಯಲ್ವಾ? ಈಗ ತಪ್ಪಿಸ್ಕೊಂಡು ನೋಡೋಣ. ಪ್ರೀತಿಯಿಂದ ಹೇಳಿದಾಗ ಕೇಳಲಿಲ್ಲ, ಈಗ ನಿನ್ನನ್ನ ಖಂಡಿತ ಮುಗಿಸ್ಬಿಡ್ತೀನಿ. ನನ್ನತ್ರನೇ ಆಟ ಆಡೋಕೆ ಬಂದ್ಯಾ ನೀನು? ಬಾಯ್ಲಿ. ಮಂಜ ಕಾಣದಾದ ಮೇಲೆ ಕೈಲಾಸನ ಕುಟುಂಬದವರು ಹೌಹಾರಿ ಹೋಗ್ತಾರೆ. ಈ ಎಲ್ಲ ಅನಾಹುತಗಳ ಹಿಂದೆ ಆ ಮುದುಕಿಯ ಕೈವಾಡ ಇದೆ ಅಂತ ಜನರಿಗೆ ಪಕ್ಕಾ ಆಗತ್ತೆ. ಪುಟ್ಟಮ್ಮ, ಪುಟ್ಟಮ್ಮ, ನಮ್ಮನ್ನ ಕಾಪಾಡಮ್ಮ, ನಮಗೆ ಸಹಾಯ ಮಾಡು. ನಿನ್ನ ಕಾಲಿಟ್ಕೊಂಡು ಕೇಳ್ಕೋತೀವಿ, ನಮಗೆ ಸಹಾಯ ಮಾಡು ಪುಟ್ಟಮ್ಮ. ಏನಾಯ್ತು ಈಗ? ಮತ್ತೇನಾದ್ರೂ ಅನಾಹುತ ಆಯ್ತಾ? ನಾನಂತೂ ಯಾರಿಗೂ ಸಹಾಯ ಮಾಡಕ್ಕಾಗಲ್ಲ, ನಾನು ಮಾಡೋದೂ ಇಲ್ಲ. ನೀವೆಲ್ಲ ನನ್ನನ್ನು ಮಾಟಗಾತಿ ಅಲ್ವಾ ಅನ್ನೋದು? ಕಪ್ಪು ಜಾದೂ ಮಾಡ್ತಾಳೆ ಅಂತಿಲ್ವಾ? ಹೌದು, ನಾನು ಅದನ್ನೇ ಮಾಡೋದು. ನಾನೇಕೆ ನಿಮ್ಗೆ ಸಹಾಯ ಮಾಡ್ಲಿ? ನಮ್ಮೇಲೆ ದಯೆ ತೋರ್ಸಮ್ಮ ಪುಟ್ಟಮ್ಮ, ದಯೆ ಮಾಡು. ನಮ್ಮ ಮಗ ಕಾಣ್ತಿಲ್ಲ, ಅವನು ಎಲ್ಲೋದ ಅಂತ ನಮಗೆ ಗೊತ್ತಾಗ್ತಿಲ್ಲ. ನೀನೇ ಏನಾದ್ರೂ ಮಾಡಿ ಹುಡುಕೊಡಮ್ಮ, ನಿನಗೆ ಗೊತ್ತು ಅಂತ ನಮಗೆ ಖಾತ್ರಿ ಇದೆ. ಈಗ ಬಾಳ ನೋವಾಗ್ತಿದೀಯಾ? ಆದ್ರೆ ಅಂದು ನಾನು ಊರವರ ಹತ್ರ ಹೋಗಿ ನನ್ ಮಗನಿಗಾಗಿ ಸಹಾಯ ಕೇಳಿದಾಗ ನೀವೆಲ್ಲ ಎಲ್ಲಿದ್ರಿ? ಅವತ್ತು ನೀವ್ಯಾಕ್ ನನಗೆ ಸಹಾಯ ಮಾಡ್ಲಿಲ್ಲ? ಯಾಕೆ, ನಾನ್ ಬಡವಿ ಅಂತಾನಾ? ಅಮ್ಮ, ನೀನ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದೀಯಾ? ನಾನ್ ನಿಜಾನೇ ಹೇಳ್ತಿದ್ದೀನಿ. ನನ್ ಮಗನ್ಗೆ ಹುಷಾರಿಲ್ದಿದ್ದಾಗ ನಾನ್ ಎಲ್ಲರ ಹತ್ರ ಹೋಗಿ ಬೇಡ್ಕೊಂಡೆ, ಆದ್ರೆ ಯಾರೂ ನಂಗ್ ಸಹಾಯ ಮಾಡ್ಲಿಲ್ಲ. ಎಲ್ಲರೂ ನನ್ನನ್ನ ಅವಮಾನ ಮಾಡಿ ಅಟ್ಟಿದ್ರಿ. ಕೊನೆಗೆ ನನ್ ಮಗ ಸತ್ತೇ ಹೋದ. ನನಗಾದ ನೋವು ನಿಮ್ಗೇನ್ ಗೊತ್ತು? ಅಯ್ಯೋ, ಅದೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲಮ್ಮ. ನಮ್ಮನ್ನ ಯಾಕಿಷ್ಟು ಕೆಟ್ಟದಾಗಿ ನೋಡ್ತೀಯ? ದಯವಿಟ್ಟು ಹೇಳಮ್ಮ, ನನ್ ಮಗ ಎಲ್ಲಿದ್ದಾನೆ? ಮಗನಿಲ್ದೆ ನಾನ್ ಬದುಕೋಕ ಆಗಲ್ಲಮ್ಮ. ಬದುಕ್ತೀಯಾ? ಖಂಡಿತ ಬದುಕ್ತೀಯಾ, ಆದ್ರೆ ಒಳಗೊಳಗೆ ಮರ್ಗುತ್ತಾ ಆ ತೀವ್ರ ನೋವಿನಲ್ಲೇ ಬದುಕ್ತೀಯಾ. ನಾನ್ ಎಷ್ಟು ಕಾಲ ಹೆಂಗ್ ಬದುಕಿದೀನೋ, ನನ್ ಮಗನ್ ನೆನಪಲ್ಲಿ ಹೆಂಗ್ ಕಾಲ ಕಳಿತಿದೀನೋ ಹಂಗೆ ನೀನು ಬದುಕು. ಎಂತ ಮನುಷ್ಯಮ್ಮ ನೀನು? ನನ್ನ ಪುಟ್ಟ ಮಗ ಕಾಣ್ತಿಲ್ಲ, ಏನೋ ಅನಾಹುತ ಆಗಿದೆ ಅಂದ್ರೂ ನಿನಗೆ ಸ್ವಲ್ಪನೂ ಕನಿಕರ ಇಲ್ವಾ? ಯಾವಾಗ್ಲೂ ಬರೀ ಶತ್ರುತ್ವ, ದ್ವೇಷನೇನಾ? ಯಾಕೆ ಹಿಂಗೆ? ನಿನ್ನ ಹಣೆ ಬರಹದಲ್ಲಿ ಏನಿದೆಯೋ ಅದು ನಡೆದೇ ತೀರುತ್ತೆ. ಅದರ ಬಗ್ಗೆ ನನಗೇನು ಚಿಂತೆ ಇಲ್ಲ. ನಾನು ಯಾರನ್ನು ಕಾಪಾಡಲ್ಲ. ನೀವೀಗ ಇಲ್ಲಿಂದ ತೊಲಗಿ. 2 ಊರುಗಳ ಸಮಸ್ಯೆ ಸರಿಪಡಿಸಲು ಹೋಗಿ ಪಾಪದ ಮಂಜ ತನ್ನ ಪ್ರಾಣವನ್ನೇ ಕೊಡಬೇಕಾಯಿತು. ಆ ಮಾಂತ್ರಿಕ ಮಂಜನನ್ನ ಕೊಲೆ ಮಾಡಿ ಅವನ ಶವವನ್ನ 2 ಊರುಗಳ ಮಧ್ಯೆ ಎಸೆದಿದ್ದ. ಅಯ್ಯೋ ದೇವ್ರೇ, ಇದೇನು ಘೋರ ಅನ್ಯಾಯ ಆಗ್ಬಿಡ್ತು. ನನ್ ಮಗ, ನನ್ ಕಂದ. ಖಂಡಿತ ಇದೆಲ್ಲ ಆ ಜನಗಳ ಕೆಲಸವೇ ಇರಬೇಕು. ಎದ್ದೇಳೋ ಮಗನೇ, ಎದ್ದೇಳೋ ಕಂದ. ಅಯ್ಯೋ, ಈಗ ನನ್ ಗತಿ ಏನಮ್ಮ? ನನ್ನ ಮಡಿಲು ಬರಿದಾಯ್ತಲ್ಲ. ನನ್ನ ಪುಟ್ಟ ಒಡೆಯ ನನ್ನ ಬಿಟ್ಟು ಹೋಗ್ಬಿಟ್ನಲ್ಲ. ಮಂಜ, ನನ್ನನ್ನ ಬಿಟ್ಟು ಹೆಂಗೆ ಹೋಗೋಕ್ ಮನಸ್ ಬಂತೋ ನಿನಗೆ? ಅಯ್ಯೋ, ಮಾತಾಡೋ ಮಗನೇ, ಮಾತಾಡು. ಇನ್ಮೇಲೆ ನಿನ್ನನ್ನು ಯಾವತ್ತೂ ಬೈಯಲ್ಲ ಕಣೋ. ನೀನು ಏನು ಹೇಳಿದ್ರು ಅದನ್ನೇ ಮಾಡ್ತೀನಿ. ಒಂದ್ಸತಿ ಕಣ್ಬಿಟ್ಟು ಮಾತಾಡೋ ಮಗನೇ.
ನನ್ನ ಮಡಿಲಿಂದ ನನ್ನ ಮಗನನ್ನ ಕಿತ್ತುಕೊಂಡವರನ್ನ ಆ ದೇವ್ರು ನೋಡ್ಕೊಳ್ತಾನೆ. ನಾನು ಯಾರನ್ನೂ ಬಿಡಲ್ಲ, ಯಾರನ್ನೂ ಕ್ಷಮಿಸಲ್ಲ. ಸಮಾಧಾನ ಮಾಡ್ಕೋ ಭಾಗ್ಯ. ಇದರ ಸೇಡನ್ನ ನಾನು ಖಂಡಿತ ತೀರ್ಸ್ಕೋತೀನಿ. ಆ ಪಾಪಿಗಳನ್ನ ನಾನು ಬಿಡಲ್ಲ. ಪುಟ್ಟ ಮಗು ಅನ್ನೋ ಕನಿಕರನೂ ಇಲ್ವಲ್ಲ ಅವರಿಗೆ. ಅವನು ಏನ್ ತಪ್ಪು ಮಾಡಿದ್ದ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರು. ನಾನು ಬಿಡಲ್ಲ ಅವರನ್ನ. ಅವನ್ ಚಿಕ್ಕವನು, ಅವನ್ಗೆ ಈ ವಿಷಯಗಳೆಲ್ಲ ಏನ್ ಗೊತ್ತು? ಇಂಥ ಕೆಲ್ಸ ಹೆಂಗ್ ಮಾಡಕ್ ಮನ್ಸ್ ಬಂತು ಅವ್ರಿಗೆ? ಮಗುವನ್ನ ಸಾಯಿಸುವಾಗ ಅವ್ರ ಎದೆ ನಡುಗ್ಲಿಲ್ವಾ? ಅವ್ರೇನು ಮನುಷ್ಯರಾ? ನನ್ನ ಮಗನ ಶವದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಈ ಕೆಲಸ ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಅವರಿಗೆ ಶಿಕ್ಷೆ ಆಗೇ ತೀರುತ್ತೆ. ಸಾಕು ಕೈಲಾಸ, ಇನ್ನು ಮುಂದೆ ಆಗ್ಬೇಕಿರೋ ಕೆಲ್ಸಗಳನ್ನ ನೋಡೋಣ ಬಾ. ಮಂಜನನ್ನ ಕರ್ಕೊಂಡೋಗೋಣ ಬಾ, ನಡಿ. ಏನಮ್ಮ ಪುಟ್ಟಮ್ಮ, ಈಗಲಾದ್ರೂ ಖುಷಿ ಆಯ್ತಾ ನಿನ್ಗೆ? ನಿನ್ನ ಆಸೆಗಳನ್ನೆಲ್ಲ ಒಂದೊಂದಾಗಿ ಈಡೇರಿಸ್ತಾ ಇದ್ದೀನಿ. ಈಗ ನನ್ ಕಡೆಗೂ ಸ್ವಲ್ಪ ಗಮನ ಕೊಡು. ಅಯ್ಯೋ ಸ್ವಾಮೀಜಿ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ಎಲ್ಲಾ ದುಡ್ಡನ್ನ ನಾನೇ ಕೊಡ್ತೀನಿ, ಯಾವ ತೊಂದ್ರೆನೂ ಆಗಲ್ಲ. ನೀವಿದೇ ರೀತಿ ನನ್ ಕೆಲಸ ಮಾಡ್ಕೊಡ್ತಾ ಇರಿ. ನಾನಿಷ್ಟು ಖುಷಿಯಾಗಿದ್ದನ್ನ ಯಾವತ್ತೂ ನೋಡಿರ್ಲಿಲ್ಲ. ನಿನಗೆ ಇನ್ನೂ ಖುಷಿ ಬೇಕು ಅಂದ್ರೆ ನಾನ್ ಅದನ್ನೂ ಮಾಡಬಲ್ಲೆ. ಖಂಡಿತ ಬೇಕು ಸ್ವಾಮೀಜಿ. ಈ 2 ಊರುಗಳ ಒಂದೇ ಒಂದು ಮಗು ಕೂಡ ಜೀವಂತವಾಗಿ ಉಳಿಬಾರ್ದು. ಎಲ್ಲರ ಮಡಿಲು ಬರಿದಾಗಬೇಕು. ಅವರೆಲ್ಲ ಅಳುತ್ತಿರೋದನ್ನ ನೋಡಿ ನನಗೆ ಪೈಶಾಚಿಕ ಆನಂದ ಸಿಗ್ತಿದೆ. ಏನ್ ಹೇಳಿ ನಿಮಗೆ? ಬಹಳ ಚೆನ್ನಾಗಿದೆ. ಹಾಗಾದ್ರೆ ನೀನು ದುಡ್ಡಿನ ವ್ಯವಸ್ಥೆ ಮಾಡು. ನಾನು ಒಂದೊಂದಾಗಿ ಈ 2 ಊರಿನ ಎಲ್ಲ ಮಕ್ಕಳನ್ನ ಮುಗಿಸಿಬಿಡ್ತೀನಿ. ಈ ಊರುಗಳಲ್ಲಿ ಒಬ್ಬನೇ ಒಬ್ಬ ಮಗು ಉಳಿಬಾರ್ದು. ಇದು ನನ್ನ ಮಾತು. ನನಗೂ ಇದೇ ಬೇಕಾಗಿದ್ದು. ಈ ದಿನಕ್ಕಾಗಿಯೇ ನಾನ್ ಕಾಯ್ತಿದ್ದೆ. ಮಗನೇ, ನೀನ್ ಮೇಲ್ ಕೂತು ನೋಡ್ತಿದ್ಯಾ ಅಲ್ವಾ? ನೋಡು, ನಿನ್ ತಾಯಿ ನಿನ್ ಸಾವಿಗೆ ಹೆಂಗ್ ಸೇಡು ತೀರಿಸ್ಕೊಳ್ತಿದ್ದಾಳೆ ಅಂತ. ನನಗಾದ ನೋವನ್ನ ಈಗ ಎಲ್ಲರಿಗೂ ಕೊಡ್ತೀನಿ. ಇಷ್ಟು ಬೇಗ ಸಂಭ್ರಮಿಸಬೇಡ. ನಾವು ನಿಧಾನವಾಗಿ ಎಲ್ಲವನ್ನೂ ಮಾಡಬೇಕು. ಇಂದಿನಿಂದ ಪ್ರತಿ ರಾತ್ರಿ ಈ 2 ಊರುಗಳಲ್ಲಿ ಒಂದೊಂದು ಮಗು ಮಾಯವಾಗುತ್ತೆ. ಅವರನ್ನ ನಾನು ಬಲಿ ಕೊಡ್ತೀನಿ. ಇದರಿಂದ ನಿನಗೂ ಲಾಭ, ನನಗೂ ಲಾಭ, ನನ್ನ ಕೆಲಸವೂ ಆಗುತ್ತೆ. ಇಲ್ಲ, ಇದೆಲ್ಲ ಇನ್ಮೇಲೆ ನಡೆಯೋಕೆ ಬಿಡಬಾರ್ದು. ನಾನು ನನ್ನ ಮಗನನ್ನ ಕಳೆದುಕೊಂಡಿದ್ದೀನಿ. ಇನ್ನೊಬ್ಬರ ಮಗು ಈ ರೀತಿ ಸಾಯೋದು ನನಗೆ ಬೇಕಿಲ್ಲ. ಮಗುವನ್ನ ಕಳೆದುಕೊಳ್ಳೋ ನೋವು ನನಗೆ ಚೆನ್ನಾಗಿ ಗೊತ್ತು. ಸರಿ ಕೈಲಾಸ, ಆದ್ರೆ ಈಗ ನಾವೇನ್ ಮಾಡಕ್ ಸಾಧ್ಯ? ಆ ಮಾಂತ್ರಿಕ ಬಹಳ ಶಕ್ತಿಶಾಲಿ ಅಲ್ವಾ? ಅವನ್ನ ಹೆಂಗೆದುರಿಸೋದು? ಆ ಮಾಂತ್ರಿಕನನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆ ಮಾಟಗಾತಿ ಪುಟ್ಟಮ್ಮನನ್ನ ಏನಾದ್ರೂ ಮಾಡ್ಬೇಕು. ಅವಳಿಗೆ ತಲೆ ಕೆಟ್ಟೋಗಿದೆ. ಮಗನನ್ನ ಕಳೆದುಕೊಂಡು ಹುಚ್ಚಿಯಾಗಿದ್ದಾಳವಳು. ಸರಿ, ಆದ್ರೆ ನಾವು ಅವಳನ್ನ ಕೊಲ್ಲಕ್ಕಾಗಲ್ವಲ್ಲ? ಮಗನ ಶವದ ಮೇಲೆ ಆಣೆ ಮಾಡಿದೀವಿ, ಈ ಕೆಲ್ಸ ಮಾಡ್ದವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ. ಆ ಮಾಟಗಾತಿ ಮುದುಕಿಗೆ ಕೊಡೋ ಶಿಕ್ಷೆಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಯಾಕೆ ಅವಳನ್ನ ಕೊಲ್ಬಾರ್ದು? ಅವಳು ನನ್ನ ಮಗನನ್ನೇ ಬಿಡ್ಲಿಲ್ಲ ಅಂದಮೇಲೆ ಊರಿನ ಎಲ್ಲಾ ಮಕ್ಕಳನ್ನ ಕೊಲ್ಲೋಕೆ ಹುಂಚಾಗ್ತಿರೋ ಆ ವಿಕೃತ ಮನಸ್ಸಿನ ಮುದುಕಿನ ನಾನು ಕೊಲ್ಲಬಲ್ಲೆ. ಖಂಡಿತ ಮಾಡ್ತೀನಿ. ರಕ್ತಕ್ಕೆ ರಕ್ತವೇ ಸಾಟಿ. ನಾನ್ ತೀರ್ಮಾನ ಮಾಡಿದ್ದೀನಿ. ಆ ಮುದುಕಿನ ಜೀವಂತವಾಗಿ ಸುಟ್ಟು ಹಾಕ್ತೀನಿ. ಅವಳಿಗೆ ಇದೇ ಸರಿಯಾದ ಶಿಕ್ಷೆ. ಅವಳು ಬದುಕಿದ್ರೆ ಯಾವತ್ತೂ ಸುಧಾರಿಸಲ್ಲ. ಅವಳ ತಲೆ ಪೂರ್ತಿ ಕೆಟ್ಟೋಗಿದೆ. ಸರಿ, ನನಗೇನ್ ಅಭ್ಯಂತರ ಇಲ್ಲ. ಆದ್ರೆ ಊರವ್ರು ಏನಂತಾರೆ? ಒಬ್ಬ ಮನುಷ್ಯನನ್ನ ಜೀವಂತವಾಗಿ ಸುಟ್ರೆ ಅದು ಸರಿಯಾ? ಅವಳು ಮನುಷ್ಯಳಲ್ಲ ಕಣೋ, ಅವಳು ಒಬ್ಬ ಮಾಟಗಾತಿ. ಮಾಟಗಾತಿಯನ್ನ ಸುಡೋದು ತಪ್ಪಲ್ಲ. ನೀನ್ ನನ್ ಜೊತೆ ಬರೋದಾದ್ರೆ ಬಾ, ಇಲ್ಲಾಂದ್ರೆ ನಾನೊಬ್ಬನೇ ಹೋಗಿ ಇವತ್ತೇ ಅವಳ ಮನೆಗೆ ಬೆಂಕಿ ಇಡ್ತೀನಿ. ಇಲ್ಲ ಇಲ್ಲ, ಹಂಗೆಲ್ಲ ಮಾತಾಡ್ಬೇಡ. ನಾನ್ ನಿನ್ ಜೊತೆ ಇರ್ತೀನಿ. ಈ ಮುದುಕಿ ನಮ್ಮೂರ್ಗೂ ದೊಡ್ಡ ಕಂಟಕ ಆಗಿದ್ದಾಳೆ. ಇನ್ನು ಸಾಕು, ಮಾಡೋಣ ನಡಿ. ಪುಟ್ಟಮ್ಮನ ಮನೆಗೆ ಬೆಂಕಿ ಇಟ್ಟಿದ್ರಿಂದ ಅವಳು ಸುಟ್ಟು ಸತ್ತು ಹೋಗ್ತಾಳೆ. ಅವಳು ಸತ್ತ ಮೇಲೆ
ಜನರೆಲ್ಲ ಸೇರಿ ಮಾಂತ್ರಿಕನಿಗೂ ಶಿಕ್ಷೆ ಕೊಡಕ್ಕೆ ತೀರ್ಮಾನ ಮಾಡ್ತಾರೆ. ಹೇ ಸ್ವಾಮೀಜಿ, ಎಲ್ಲಿದೆಯೋ ಪಾಪಿ, ಹೊರಗಿ ಬಾ. ಇವತ್ತು ನಿನ್ನ ಪಾಪದ ಕೊಡ ತುಂಬಿದೆ. ಹೊರಗಿ ಬಾ ಧರ್ಮಿ. ಏನಾಯ್ತು? ಎಲ್ಲರೂ ಯಾಕೆ ನನ್ನ ಆಶ್ರಮಕ್ಕೆ ನುಗ್ಗಿ ಬಂದಿದ್ದೀರಾ? ನಿಮಗೆ ನನ್ನ ಶಕ್ತಿಯ ಅಂದಾಜು ಇಲ್ವಾ? ಅಹಂಕಾರನೇ ವಿನಾಶಕ್ಕೆ ಮೂಲ ಅಂತ ನಿಮಗ್ ಗೊತ್ತಿಲ್ವಾ ಸ್ವಾಮೀಜಿ? ನನಗ್ ಪಾಠ ಮಾಡಕ್ ಬರ್ಬೇಡಿ. ನಾನೊಬ್ಬ ಸಾಧು, ನನ್ನ ಶಕ್ತಿ ಅಪಾರ. ಅನ್ಕೊಂಡ್ರೆ ಈಗ್ಲೇ ನಿಮ್ಮನ್ನೆಲ್ಲ ಭಸ್ಮ ಮಾಡ್ಬಿಡ್ತೀನಿ. ಜನರೆಲ್ಲ ಸೇರಿ ಮಾಂತ್ರಿಕನನ್ನ ಸಂಹರಿಸುತ್ತಾರೆ. ಹೌದು, ಕೊನೆಗೂ ನಮ್ಮೂರು ಗಂಟಿದ್ದ ಕೆಟ್ಟ ದೃಷ್ಟಿ ದೂರ ಆಯಿತು. ಇನ್ಮೇಲೆ ನಮ್ಮೂರಿಗೆ ಯಾವ ಸಂಕಷ್ಟವೂ ಬರಲ್ಲ. ಒಂದ್ ವೇಳೆ ಬಂದ್ರೂ ನಾವೆಲ್ಲ ಸೇರಿ ಎದುರಿಸೋಣ. ಊರೇನೋ ಸರಿ ಆಯ್ತು ಬಿಡು, ಆದ್ರೆ ನಾನು ನನ್ನ ಮಗನನ್ನ ಕಳ್ಕೊಂಡೆ. ನನ್ನ ಮಗ ತನ್ನ ಪ್ರಾಣವನ್ನೇ ಕೊಟ್ಟು ಈ ಊರಿಗೆ ಮುಕ್ತಿ ಕೊಡಿಸ್ಬಿಟ್ಟು ಹೋದ. ಚಿಂತೆ ಮಾಡ್ಬೇಡ ಕೈಲಾಸ. ಈ ಊರಿನ ಜನರು ಬದುಕಿರೋವರೆಗೂ ನಿನ್ ಮಗನನ್ನ ಎಲ್ಲರೂ ನೆನಪಿಟ್ಕೊಳ್ತಾರೆ. ಅವನಿಗೆ ಗೌರವ ಸಲ್ಲಿಸ್ತಾರೆ. ತಲೆ ತಲಾಂತರದವರೆಗೆ ನಿನ್ ಮಗ ಈ 2 ಊರುಗಳ ಮಧ್ಯೆ ನೆನಪಾಗಿ ಬದುಕಿರ್ತಾನೆ. ಹಂಗೆ ಆಗ್ಲಿ. ಆದ್ರೆ ಇನ್ಮೇಲೆ ನಾವ್ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು. ಪುಟ್ಟಮ್ಮನ ಮಗನ ಹಾಗೆ ಯಾವ ಮಗುವು ಕಾಯಿಲೆ ಬಂದಾಗ ಸಹಾಯ ಸಿಗದೆ ಸಾಯ್ಬಾರ್ದು. ಇಲ್ಲಾಂದ್ರೆ ಪ್ರತಿ ಮನೆಯಲ್ಲೂ ಇಂಥ ಮಾಟಗಾತಿಯರು ಹುಟ್ಕೊಳ್ತಾರೆ. ಹೌದು, ನೀನೇಳಿದ್ದು 100% ನಿಜ. ಇನ್ಮೇಲೆ ನಾವೆಲ್ಲ ಒಬ್ರಿಗೊಬ್ರು ಸಹಾಯ ಮಾಡೋಣ. ಈ 2 ಊರುಗಳು ಇನ್ಮೇಲೆ ಬೇರೆ ಬೇರೆ ಅಲ್ಲ, ಒಂದೇ ಕುಟುಂಬದ ಥರ ಇರ್ಲಿ. ಹಂಗೆ ಆಗ್ಲಿ. ನನ್ ಮಗನ್ಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಸುಖ ಶಾಂತಿಯಿಂದ ಇರೋಣ.